ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಫಸ್ಟ್ PUC ಎಕನಾಮಿಕ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ ಮಾಡೆಲ್ ಕ್ವಶನ್ ಪೇಪರ್ 2024-25 ಅಲ್ಲಿ ಕೇಳಿರುವಂತಹ 6 ಮಾರ್ಕ್ಸಿನ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಈ ಹಿಂದೆ ನಿಮಗೆ 2024-25 ಮಾಡೆಲ್ ಕ್ವಶನ್ ಪೇಪರ್ ಎಕನಾಮಿಕ್ಸ್ ಏನಿದೆ ಅದಕ್ಕೆ ಆನ್ಸರ್ಸ್ನ ಅಪ್ಲೋಡ್ ಮಾಡಿದ್ದೆ. ಅಪ್ ಟು ಪಾರ್ಟ್ B 2 ಮಾರ್ಕ್ಸ್ವರೆಗೂ ಕೂಡ ಕವರ್ ಮಾಡಿದ್ದೆ. ಆ ಒಂದು ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ. ನೆಕ್ಸ್ಟು ಈ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದಾಗಲೇ ಪಾರ್ಟ್ D ಯಲ್ಲಿ ಕವರ್ ಆಗುವಂತಹ 6 ಮಾರ್ಕ್ಸಿನ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳಿದ್ದೆ. ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಬಿಕಾಸ್ ನಿಮಗೆ ಪ್ರೆಸೆಂಟೇಷನ್ ಆಫ್ ಡೇಟಾ ಏನಿದೆ 4th ಚಾಪ್ಟರ್, ಇದರಲ್ಲಿ ನಿಮಗೆ ಬಾರ್ ಡಯಾಗ್ರಾಮ್ ಆಗಿರ್ಬೋದು, ಕಾಂಪೊನೆಂಟ್ ಬಾರ್ ಡಯಾಗ್ರಾಮ್ಸ್ ಆಗಿರ್ಬೋದು, ಪೈ ಚಾರ್ಟ್ ಆಗಿರಬಹುದು, ಓಜಿವ್ ಆಗಿರಬಹುದು, ಇವೆಲ್ಲವೂ ಕೂಡ ಇಂಪಾರ್ಟೆಂಟೇ ಆಗಿರುತ್ತೆ. ಈಸಿಯಾಗಿ 4 and 6 ಮಾರ್ಕ್ಸನ್ನು ತಗೊಳ್ಬಹುದು. ಹಾಗಾಗಿ ಈ ಒಂದು ಚಾಪ್ಟರಲ್ಲಿ ಬರುವಂತಹ ಆಲ್ ಡಯಾಗ್ರಾಮ್ಸ್ ಮತ್ತು ಪ್ರಾಬ್ಲಮ್ಯಾಟಿಕ್ ಟಾಪಿಕ್ಸ್ ಏನಿದೆ ಎಲ್ಲವನ್ನು ನೀವು ಕವರ್ ಮಾಡಬೇಕು. ಸೊ ಮಾಡೆಲ್ ಪೇಪರ್ ಆಗಿರೋದ್ರಿಂದ, ಮಾಡೆಲ್ ಪೇಪರಲ್ಲಿ ಒಂದು ಕಾಂಪೊನೆಂಟ್ ಬಾರ್ ಡಯಾಗ್ರಾಮ್ ಕೇಳಿರೋದ್ರಿಂದ ಈ ವಿಡಿಯೋದಲ್ಲಿ ಹೇಗೆ ಕಾಂಪೊನೆಂಟ್ ಬಾರ್ ಡಯಾಗ್ರಾಮ್ನ ಡ್ರಾ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿ. ಇಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋಂಥದ್ದು ಏನೂ ಇಲ್ಲ. ಬಾರ್ ಡಯಾಗ್ರಾಮಲ್ಲಿ ಅವ್ರು ಏನು ಡೇಟಾ ಕೊಟ್ಟಿರ್ತಾರೆ ಆ್ಯಸ್ ಇಟ್ ಈಸ್ ಅದನ್ನು ಮೆನ್ಷನ್ ಮಾಡಿ ಡ್ರಾ ಮಾಡ್ತೀವಿ. ಬಟ್ ಕಾಂಪೊನೆಂಟ್ ಬಾರ್ ಡಯಾಗ್ರಾಮಲ್ಲಿ ವಿ ಕನ್ಸಿಡರ್ಡ್ ಏನಂತ ಹೇಳಿದರೆ ಪರ್ಸಂಟೇಜ್. ಬಿಕಾಸ್ ಪರ್ಸಂಟೇಜ್ ಅಂತ ಹೇಳಿದರೆ ಏನು, ಪರ್ಸಂಟೇಜನ್ನ ನಾವು 100% ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಲೈನ್ಸನ್ನ ನಾವು ಫಸ್ಟು 100%ಗೆ ಹಾಕೋಬೇಕು. 100ಗೆ ಹಾಕ್ಕೊಂಡು ಅದನ್ನು ಡಿವೈಡ್ ಮಾಡಬೇಕು. ಸಬ್ ಡಿವೈಡೆಡ್ ಆ 100 ಏನಿದೆ ಲೈನ್ಸು, ಅದರಲ್ಲಿ ಬಾಯ್ಸ್ ಎಷ್ಟು ಗರ್ಲ್ಸ್ ಎಷ್ಟು ಅನ್ನೋದನ್ನು ನಾವು ಡಿವೈಡ್ ಮಾಡಬೇಕು. ಅಥವಾ ಅವ್ರು ಏನು ಡೇಟಾ ಕೊಟ್ಟಿರ್ತಾರೋ ಆ ಡೇಟಾದ ಮೂಲಕ ನಾವು ಡಿವೈಡ್ ಮಾಡಬೇಕಾಗತ್ತೆ. ಬಿಕಾಸ್ ನಾವು ಕಾಂಪೊನೆಂಟ್ ಬಾರ್ ಡಯಾಗ್ರಾಮ್ಸ್ ಆರ್ ಚಾರ್ಟ್ಸ್ ಏನಿದೆ ಆಲ್ಸೋ ಕಾಲ್ಡ್ ಆ್ಯಸ್ ಸಬ್ ಡಯಾಗ್ರಾಮ್ಸ್, ಸಬ್ ಡಿವಿಷನ್ ಮಾಡುವಂಥದ್ದು. ಹಾಗಾಗಿ ಒಂದ್ಸಲ ಅವ್ರು ಇಲ್ಲಿ ಏನು ಡೇಟಾ ಕೊಟ್ಟಿದ್ದಾರೆ ಅನ್ನೋದನ್ನ ಕರೆಕ್ಟಾಗಿ ಓದ್ಕೊಳ್ಳಿ. ದ ಫಾಲೋಯಿಂಗ್ ಟೇಬಲ್ ಶೋಸ್ ದ ಎನ್ರೋಲ್ಮೆಂಟ್ ಬೈ ಜೆಂಡರ್ ಎಟ್ ಸ್ಕೂಲ್ ಆಫ್ ಚಿಲ್ಡ್ರನ್ ಏಜ್ಡ್ 6 to 14 years ಇನ್ ಅ ಡಿಸ್ಟಿಕ್ ಆಫ್ ಬಿಹಾರ್. ಡ್ರಾ ಎ ಕಾಂಪೊನೆಂಟ್ ಬಾರ್ ಡಯಾಗ್ರಾಮ್ ಬೈ ಯೂಸಿಂಗ್ ದಿಸ್ ಡೇಟಾ ಅಂತ ಇದೆ. ಫಸ್ಟ್ ಏನು ಮಾಡಿ, ಎನ್ರೋಲ್ಡ್ ಇದೆ ಅಂತ ಹೇಳಿದರೆ ಸ್ಕೂಲಿಗೆ ಇಲ್ಲೇನು ಕೊಟ್ಟಿದ್ದಾರೆ, ಸ್ಕೂಲ್ ಅಂತ ಕೊಟ್ಟಿದ್ದಾರೆ. ಹೌದಾ? ಚಿಲ್ಡ್ರನ್ಸಲ್ಲಿ ಆ ಜೆಂಡರಲ್ಲಿ ಗರ್ಲ್ಸ್ ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು, ಮಕ್ಕಳೇನಿದ್ದಾರೆ ಸ್ಕೂಲಿಗೆ ಎನ್ರೋಲ್ ಆದವ್ರು ಎಷ್ಟು, ಬಂದವ್ರು ಎಷ್ಟು, ಸ್ಕೂಲಿಂದ ಡ್ರಾಪ್ ಔಟ್ ಆದವ್ರು ಎಷ್ಟು ಅಂತ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಸ್ಕೂಲಿಗೆ ಎನ್ರೋಲ್ ಆದವರು, ಅಡ್ಮಿಷನ್ ಆದವರು ಎಷ್ಟು, ಡ್ರಾಪ್ ಔಟ್ ಆದವ್ರು ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ಎನ್ರೋಲ್ ಎಷ್ಟಿದ್ದಾರೆ, 91 ಇದ್ದಾರೆ. ಡ್ರಾಪ್ ಔಟ್ ಎಷ್ಟಿದ್ದಾರೆ, 9 ಇದ್ದಾರೆ. ಸೊ ಅಲ್ಲೂ ಕೂಡ 100 ಆಯಿತು. ಅಂತ ಹೇಳಿದ್ರೆ 100ಗೆ ಲೈನ್ ಹಾಕ್ಕೊಂಡು ಎನ್ರೋಲ್ 91 ಮಾರ್ಕ್ ಮಾಡಬೇಕು, ಡ್ರಾಪ್ ಔಟು 9 ಮಾರ್ಕ್ ಮಾಡಬೇಕು. ಅದೇ ರೀತಿ ಗರ್ಲ್ಸ್ ಅಂತ ಬಂದಾಗ 59 ಎನ್ರೋಲ್ ಇದ್ದಾರೆ, 41 ಡ್ರಾಪ್ ಔಟ್ ಇದ್ದಾರೆ. ಸೊ 59 ಪ್ಲಸ್ 41 ಎಗೈನ್ 100 ಆಯಿತು. ಸೊ 100ಗೆ ಲೈನ್ ಹಾಕ್ಕೊಂಡು 59 ಎನ್ರೋಲ್ ಮಾರ್ಕ್ ಮಾಡಬೇಕು, ರಿಮೈನಿಂಗ್ 41 ಡ್ರಾಪ್ ಔಟ್ಸ್ ಅಂತ ಮಾರ್ಕ್ ಮಾಡಬೇಕು. ನೆಕ್ಸ್ಟು ಟೋಟಲ್ ಅಂತ ಬಂದಾಗ ಎಗೈನ್ ಟೋಟಲ್ 75 ಪ್ಲಸ್ 25 ಎಗೈನ್ 100 ಆಗುತ್ತೆ. ಸೊ 100ಗೆ ಲೈನ್ಸ್ ಹಾಕ್ಕೊಂಡು 75 ಎನ್ರೋಲ್ಡ್ ಟೋಟಲ್ ಹಾಕಬೇಕು. ಎನ್ರೋಲ್ಡ್ ಟೋಟಲ್ ಮೀನ್ಸ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ನೆಕ್ಸ್ಟು 25 ಡ್ರಾಪ್ ಔಟ್ಸು ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸು. ಇದನ್ನು ನಾವೇನು ಮಾಡಬೇಕು, ಮಾರ್ಕ್ ಮಾಡಬೇಕು. ಸೊ ಈಸಿಯಾಗಿ ಹಾಕಬಹುದು. ಫಸ್ಟಿಗೆ ಲೈನ್ಸ್ಗಳನ್ನ ಹಾಕ್ಕೊಳ್ಳಿ ನೀಟಾಗಿ. ಸೊ ಇಲ್ಲಿ ನಾನು ಮಾರ್ಕ್ ತಗೊಂಡಿದ್ದೀನಿ, ಕಾಣಿಸ್ತಾ ಇದೆಯಲ್ಲ. ಫಸ್ಟು ಪಾಯಿಂಟ್ 0 ಟು ಎಕ್ಸ್ ಆ್ಯಕ್ಸಿಸ್ ತೊಗೊಂಡಿದ್ದೀನಿ, 0 ಟು ವೈ ಆ್ಯಕ್ಸಿಸ್ ತೊಗೊಂಡಿದ್ದೀನಿ. ಫಸ್ಟ್ ಹಾಕ್ಕೊಳ್ಳಿ. ನೆಕ್ಸ್ಟು ಸ್ಕೇಲಲ್ಲಿ ನೀವು ಎಕ್ಸಾಕ್ಟಾಗಿ 2 ಸೆಂಟಿಮೀಟರ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ನಾನಿಲ್ಲಿ 2 ಸೆಂಟಿಮೀಟರ್ ತೊಗೊಳ್ತಾ ಇದ್ದೀನಿ. ನೀವು ಸ್ಕೇಲ್ ಎಷ್ಟಾದರೂ ತೊಗೊಳ್ಬಹುದು. ಬಟ್ 2 ಸೆಂಟಿಮೀಟರ್ಸ್ ತೊಗೊಳ್ಳೋದು. ಯಾಕಂತ ಹೇಳಿದ್ರೆ ಇಲ್ಲಿ ಕೇವಲ 3 ಕಾಲಮ್ ಅಷ್ಟೇ ಬರೋದ್ರಿಂದ 2 ಸೆಂಟಿಮೀಟರ್ ತೊಗೊಂಡ್ರೆ ಲುಕ್ ನೈಸ್ ಅಂತ ಹೇಳ್ಕೊಂಡು ನಮಗೆ ಈಸಿಯಾಗಿ 6 ಮಾರ್ಕ್ಸ್ ಬೇಕು ಅಂತ ಹೇಳಿದ್ರೆ ನಾವು ಕರೆಕ್ಟಾಗಿ ಚೆನ್ನಾಗಿ ಮಾಡಬೇಕಾಗತ್ತೆ. ಅಲ್ಲಿ ಸಿಂಪಲ್ ಆಗಿರುವಂಥ ಡಯಾಗ್ರಾಮ್ ಇದು. ಹಾಗಾಗಿ ಇಷ್ಟಕ್ಕೆ ನೀವು 6 ಮಾರ್ಕ್ಸ್ ಕೊಡಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ನೀವು ನೀಟಾಗಿ ಹಾಕಬೇಕು ಅನ್ನೋದಷ್ಟೇ. 2 ಸೆಂಟಿಮೀಟರ್ಗೆ ಒಂದು ಮಾರ್ಕನ್ನು ತೊಗೊಂಡಿದ್ದೀನಿ. ಸೇಮ್ ಟು ಸೇಮ್ 0 ಟು ವೈ ಆ್ಯಕ್ಸಿಸ್ಗೂ ಕೂಡ 2 ಸೆಂಟಿಮೀಟರ್ ಮಾರ್ಕ್ನ ತೊಗೊಳ್ಳಿ. ಸೊ ಮಾರ್ಕ್ ತಗೊಂಡಾಗಿದೆ. ಇವಾಗ ಏನು ಮಾಡೋಣ ಅಂತ ಹೇಳಿದ್ರೆ ಇಲ್ಲಿ ನಾವು ನಂಬರ್ಸನ್ನ ಕೊಡಬೇಕು. ಸೊ 100ಗೆ ನಾವು ಲೈನ್ಸನ್ನ ಹಾಕಬೇಕಾಗಿರೋದ್ರಿಂದ ಏನು ಮಾಡೋಣ, 20, 40 ಅಂತ ತೊಗೊಳ್ಳೋಣ. 20, 40, 60, 80, 100. ಒಂದು ಎಕ್ಸ್ಟ್ರಾ ತೊಗೊಳ್ಳೋಣ, 120. ಸೊ 20 ಗ್ಯಾಪನ್ನು ನಾನಿಲ್ಲಿ ಕೊಟ್ಟಿದ್ದೀನಿ. ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಕೊಟ್ಟಿರುವಂತಹ ಇನ್ಫಾರ್ಮೇಷನ್ ಏನು, ಹಿಯರ್ ಬಾಯ್ಸ್ ಗರ್ಲ್ಸ್ ಟೋಟಲ್ ಅಂತ ಹೇಳಿದ್ರೆ ನಮಗೆ ಟೋಟಲ್ ಆಗಿ 3 ಲೈನ್ಸ್ ಬರುತ್ತೆ ಅನ್ನೋದು ನಮಗೆ ಗೊತ್ತಾಯಿತು ಅಲ್ವಾ. ನೋಡಿ 100ಗೆ ನಾನು ಲೈನ್ಸನ್ನು ತೊಗೊಂಡಿದ್ದೀನಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ 100ಗೆ ನಮಗೆ 3 ಕಾಲಮ್ಸ್ ಬೇಕೇ ಬೇಕಾಗುತ್ತೆ.
ಒಂದು ಬಾಯ್ಸ್, ಇನ್ನೊಂದು ಗರ್ಲ್ಸ್, ಇನ್ನೊಂದು ಟೋಟಲ್. ಸೊ ಏನಿದೆ ಅದನ್ನು ಹಾಗೆ ಬರೆಯೋಣ. ಫಸ್ಟ್ ಏನಿದೆ ಬಾಯ್ಸ್ ಇದೆ, ಸೊ ಬಾಯ್ಸ್ ಬರ್ಕೊಳ್ಳಿ. ನೆಕ್ಸ್ಟು ಸೆಕೆಂಡಿಗೆ ಗರ್ಲ್ಸ್ ಇದ್ದಾರೆ, ಸೊ ಗರ್ಲ್ಸ್ ಅಂತ ಬರ್ಕೊಳ್ಳಿ. ನೆಕ್ಸ್ಟು ಟೋಟಲ್. ಇವಾಗ ಟೋಟಲ್ 100ಅಲ್ಲಿ ಬಾಯ್ಸು ಎನ್ರೋಲ್ ಆದವರು ಎಷ್ಟು 91, ಡ್ರಾಪ್ಔಟ್ ಆದವರು 9. ನಾವೇನು ಮಾಡೋಣ, ಇಲ್ಲಿ ನಮಗೆ ಎನ್ರೋಲು ಮತ್ತು ಡ್ರಾಪ್ಔಟ್ ಬೇಕಾಗಿರೋದ್ರಿಂದ ಹಿಯರ್ ನಾವಿಲ್ಲಿ ಎನ್ರೋಲ್ಡ್ ನೆಕ್ಸ್ಟು ಡ್ರಾಪ್ಔಟ್ಸ್ ಅಂತ ಬರ್ಕೊಳ್ಳೋಣ. ಫಸ್ಟು ಎನ್ರೋಲ್ ಯಾರಾಗಿದ್ದಾರೆ ಅವ್ರದ್ದು ಬರೆಯೋಣ, ಅಷ್ಟನ್ನು ಮಾರ್ಕ್ ಮಾಡೋಣ. ನೆಕ್ಸ್ಟು ಡ್ರಾಪ್ಔಟ್ ಮಾರ್ಕ್ ಮಾಡೋಣ. ಸೊ ಇಲ್ಲಿ ಇವಾಗ ಬಾಯ್ಸ್ ಎಷ್ಟು ಮಾರ್ಕ್ ಮಾಡಬೇಕಾಗತ್ತೆ, ಎನ್ರೋಲ್ ಆದವರು 91, ಡ್ರಾಪ್ಔಟು 9. ಔಟ್ ಆಫ್ 100 ಎನ್ರೋಲ್ಡ್ ಎಷ್ಟಿದ್ದಾರೆ 91 ಇದ್ದಾರೆ, ಸೊ ಇಲ್ಲಿ 91 ಅಂತ ಬರೀರಿ. ಡ್ರಾಪ್ಔಟು ಬಾಯ್ಸಲ್ಲಿ 9 ಇದ್ದಾರೆ, ಸೊ 9 ಅಂತ ಬರೀರಿ. ಇದು ಸ್ಮಾಲ್ ನೀವು ಶೇಡ್ ಕೊಡ್ಬೋದು ಲೈಟಾಗಿ, ಯಾಕಂದರೆ ಅದು ಡಿಫ್ರೆನ್ಸ್ ಗೊತ್ತಾಗಬೇಕಲ್ಲ, ಎನ್ರೋಲು ಮತ್ತು ಡ್ರಾಪ್ಔಟು ಡಿಫ್ರೆನ್ಸ್ ಗೊತ್ತಾಗಬೇಕು, ಹಾಗಾಗಿ ಒಂದು ಶೇಡ್ ಕೊಟ್ಟಿದ್ದೀನಿ. ಸೊ ಒಂದು ಶೇಡ್ ಕೊಡಿ. ಇದೇ ರೀತಿ ರಿಮೈನಿಂಗ್ ಏನಿದೆ ಅದನ್ನು ಮಾಡ್ತಾ ಹೋಗಬೇಕು. ಫಸ್ಟು ಎನ್ರೋಲ್ ಎಷ್ಟಿದ್ದಾರೆ ಅಷ್ಟನ್ನು ಮಾರ್ಕ್ ಮಾಡಿ, ಆಮೇಲೆ ಡ್ರಾಪ್ಔಟ್ನ ಮಾರ್ಕ್ ಮಾಡಿ. ಓಕೆ, ಇವಾಗ ಗರ್ಲ್ಸ್ ಎಷ್ಟಿದ್ದಾರೆ, ಎನ್ರೋಲ್ಡ್ 59, ಡ್ರಾಪ್ಔಟ್ 41. ನೆಕ್ಸ್ಟ್ ಗರ್ಲ್ಸು ಎನ್ರೋಲ್ಡ್ 59 ಇದ್ದಾರೆ, ಸೊ 59 ಮಾರ್ಕ್ ಮಾಡಿ ಎನ್ರೋಲ್ಡು. ನೆಕ್ಸ್ಟು ಡ್ರಾಪ್ಔಟ್ಸು 41 ಇದ್ದಾರೆ, ಸೊ 41, ಇದು ಕೂಡ ಶೇಡ್ ಮಾಡಿ. ನೆಕ್ಸ್ಟು ಟೋಟಲ್ಲು, ಸೊ ಕ್ವಶನಲ್ಲಿ ಕೊಟ್ಟಿದ್ದಾರೆ ಅವರು ಟೋಟಲ್ ಎಷ್ಟು ಅಂತ. 75 ಟೋಟಲ್ ಎನ್ರೋಲ್ಡ್ ಸ್ಟೂಡೆಂಟ್ಸು, 25 ಡ್ರಾಪ್ಔಟ್ ಸ್ಟೂಡೆಂಟ್. ನೆಕ್ಸ್ಟು ಟೋಟಲ್ಲು 75 ದೆನ್ 25 ಮಾರ್ಕ್ ಮಾಡಬೇಕು. ಇವಾಗ ಏನಂತ ಹೇಳಿದರೆ, ಔಟ್ ಆಫ್ 100 ಬಾಯ್ಸಲ್ಲಿ ಎನ್ರೋಲ್ಡ್ ಎಷ್ಟು 91, ಡ್ರಾಪ್ಔಟು 9. ಔಟ್ ಆಫ್ 100 ಗರ್ಲ್ಸಲ್ಲಿ 59 ಎನ್ರೋಲ್ಡು, 41 ಡ್ರಾಪ್ಔಟ್ಸು. ಟೋಟಲ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಟೋಟಲಲ್ಲಿ 75% ಎನ್ರೋಲ್ಡು, 25% ಡ್ರಾಪ್ಔಟ್ಸು. ಸೊ ಈ ರೀತಿ ಮಾಡಬೇಕು. ಇದು ಕಾಂಪೊನೆಂಟ್ ಬಾರ್ ಡಯಾಗ್ರಾಮು. ಇಲ್ಲಿ ಸಿಂಪಲ್ ಬಾರ್ ಡಯಾಗ್ರಾಮಿಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಹೇಳಿದರೆ, ಸಿಂಪಲ್ ಬಾರ್ ಡಯಾಗ್ರಾಮಲ್ಲಿ ಅವ್ರು ಏನು ಡೇಟಾ ಕೊಟ್ಟಿರ್ತಾರೆ ಅದನ್ನು ಆ್ಯಸ್ ಇಟ್ ಈಸ್ ಅಲ್ಲಿ ನಾವು ಎಂಟ್ರಿ ಮಾಡ್ತಾ ಹೋಗ್ತೀವಿ. ಇಲ್ಲಿ ಹಾಗಲ್ಲ, ಔಟ್ ಆಫ್ 100% ಔಟ್ ಆಫ್ 100 ಎಷ್ಟು ಜನ ಡ್ರಾಪ್ಔಟು ಎನ್ರೋಲ್ ಇದ್ದಾರಂತ ನಾವು ಡಿವೈಡ್ ಮಾಡಿದ್ದೀವಿ. ಫಸ್ಟ್ 100ಗಂತೂ ಮಾರ್ಕ್ ಮಾಡ್ಕೊಳ್ಬೇಕು, ಅದರಲ್ಲಿ ನಾವು ಡಿವೈಡ್ ಮಾಡ್ತಾ ಹೋಗಬೇಕು. ಸ್ಪೇಸ್ ಖಾಲಿ ಇರೋದೇನು ಎನ್ರೋಲ್ಡ್, ಇಲ್ಲಿ ಶೇಡ್ ಮಾಡಿರೋದು ಡ್ರಾಪ್ಔಟ್ಸ್, ಅದನ್ನು ಮೆನ್ಷನ್ ಮಾಡಿ. ಸ್ಕೇಲ್ ಬರೀರಿ. ಸ್ಕೇಲ್ ಎಷ್ಟು ತೊಗೊಂಡಿರೋದು ನಾವು 2 ಸೆಂಟಿಮೀಟರ್. ಇದಿಷ್ಟು ಕೂಡ ಕಾಂಪೊನೆಂಟ್ ಬಾರ್ ಡಯಾಗ್ರಾಮ್. ನೆಕ್ಸ್ಟು ನಿಮಗೆ ಕ್ಲಾಸಲ್ಲಿ 39 ಕ್ವಶನ್ ಏನಿದೆ 6 ಮಾರ್ಕ್ಸಿಗೆ ಕೇಳಿರುವಂಥದ್ದು, ಹೇಗೆ ಅರಿಥಮೆಟಿಕ್ ಮೀನನ್ನು ಬೈ ಡೈರೆಕ್ಟ್ ಮತ್ತು ಅಸ್ಯೂಮ್ಡ್ ಮೀನ್ ಮೆಥಡ್ ಮತ್ತು ಸ್ಟೆಪ್ ಡಿವಿಯೇಷನ್ ಮೂಲಕ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಇದು ಈಸಿಯಾಗಿ 6 ಮಾರ್ಕ್ಸ್ನ ತೊಗೊಳ್ಬಹುದು. ನೆಕ್ಸ್ಟ್ ವೀಡಿಯೋದಲ್ಲಿ ವಾಚ್ ಮಾಡಿ ಮಕ್ಕಳೇ, ಓಕೆನಾ? ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.